ಫ್ರೆಂಡ್ಸ್, ಈ ಮನೆಯಲ್ಲಿ ಮಾಡ್ತಾ ಇರುವಂಥ ಲಾಸ್ಟ್ ವಿಡಿಯೋ ಇದಾಗಿದೆ. ಯಾಕಂತ ಹೇಳಿದ್ರೆ ಈ ಮನೇನ ಬಂದು ಖಾಲಿ ಮಾಡ್ತಾ ಇದ್ದೀವಿ. ನೀವು ತಿಳ್ಕೊಬೋದು ಅಷ್ಟು ಬೇಗ ಹೊಸದಾಗಿ ಮನೇನ ಕಟ್ಬಿಟ್ವಾ ಅಂತ ಹೇಳಿ. ಸೊ ಹೊಸ ಮನೆ ಇನ್ನೂ ರೆಡಿ ಆಗ್ತಾಯಿದೆ. ಏನಂತ ಹೇಳಿದ್ರೆ ಇದು ಬಾಡಿಗೆ ಮನೇಲಿ ಇದ್ದಿದ್ದು ನಾವು ನಮ್ಮ ರಿಲೇಟಿವ್ ಮನೆಯಲ್ಲಿ. ಸೊ ಅವರು ಬಂದು ಈಗ ಮನೇನ ಸೇಲ್ ಮಾಡ್ತಾ ಇದ್ದಾರೆ. ಮನೆ ತೊಗೊಂಡಿರೋರು ನಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರು. ಬಟ್ ಅಷ್ಟರೊಳಗೆ ಮನೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ ಮನೆ. ಹಾಗಾಗಿ ಈಗ ಬೇರೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಇದ್ದಿದ್ದು ಶನಿವಾರ ಸಂತೆ ಅಂತ ಹೇಳಿ. ನೆಕ್ಸ್ಟು ನಾವು ಹೋಗ್ತಾ ಇರೋದು ಕೊಡ್ಲಿಪೇಟೆ. ಸೊ ನಮ್ಮ ಮನೆ ಕೂಡ ಅಲ್ಲೇ ಕಟ್ತಾ ಇರೋದು, ಹಾಗೆ ನಮ್ಮ ಜಮೀನೆಲ್ಲ ಕೊಡ್ಲಿಪೇಟೆಲ್ಲೇ ಇರೋವಂಥದ್ದು. ಹಾಗಾಗಿ ಅಲ್ಲೇ ಬಾಡಿಗೆ ಮನೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಡಾಗ್ಗಳನ್ನು ಕೂಡ ತಗೊಂಡೋಗ್ತಾ ಇದ್ದೀನಿ. ಈಗ ಜಾಸ್ತಿ ಡಾಗ್ಗಳಿಲ್ಲ, ಈಗ ಬಾಡಿಗೆ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಸೊ ತುಂಬ ಡಾಗ್ಗಳನ್ನ ನಾನು ಕೊಟ್ಬಿಟ್ಟೆ. ಹಾಗೆ ಅಡಾಪ್ಷನ್ಗೆ ತುಂಬ ಡಾಗ್ಗಳನ್ನ ಕೊಟ್ಬಿಟ್ಟೆ. ಈಗ ಒಂದು 3 ಡಾಗ್ಸ್ ಇದೆ ಅಷ್ಟೇ ನನ್ನ ಹತ್ರ. ಈಗ ನಮ್ಮ ಹತ್ರ ಲ್ಯಾಬ್ ಮ್ಯಾಕ್ಸ್ ಇದೆ, ಹಾಗೆ ಬೀಗಲ್ಜನ್ ಮತ್ತು ಟಕೀಲಾ. ಸೊ ಈ ಒಂದು 3 ಡಾಗ್ ಮಾತ್ರ ನಮ್ಮ ಹತ್ರ ಇರೋದು. ಇದ್ರ ಜೊತೆಗೆ 3 ಕೋಳಿ ಇದೆ. ಅದರಲ್ಲಿ 2 ಹೆಣ್ಣು ಕೋಳಿ ಹಾಗೆ 1 ಗಂಡು ಕೋಳಿ. ಒಂದು ಗಂಡು ಕೋಳಿ ಏನಿದೆ ಅದು ಸಿಗಲಿಲ್ಲ, ಅದು ಮರದ ಮೇಲೆ ಕೂತ್ಕೋತಾ ಇದೆ. ಹೆಣ್ಣು ಕೋಳಿಗಳು ಮಾತ್ರ ಸಿಕ್ತು. ಅದು ಯಾವಾಗ ನೋಡಿದ್ರು ಮೊಟ್ಟೆ ಹಾಕ್ತಾನೆ ಇರುತ್ತೆ. ಈಗಲೂ ಕೂಡ 2 ಮೊಟ್ಟೆ ಹಾಕಿದೆ ನೋಡ್ಬೋದು. ಸೊ ಹೊಸದಾಗಿ ಬೇರೆ ಬಾಡಿಗೆ ಮನೆಗೆ ಬಂದ್ವಿ. ಅಲ್ಲಿ ಪ್ಲೇಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ನೋಡ್ಬೋದು. ಹಾಗಾಗಿ KG ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಈಗ ನೀವು ನೋಡ್ತಾ ಇರೋಂಥದ್ದು ಮನೆ ಹಿಂದೆ ಇರುವಂಥ ಜಾಗ. ಸೊ ಕೋಳಿಗಳಿರೋಕ್ಕೆ ಪ್ಲೇಸ್ ಇಲ್ಲ ಇರಲಿಲ್ಲ, ಬೇರೆ ನಾಯಿಗಳು ಬಂದು ಅದನ್ನು ತಿನ್ಬೋದು ಅಂತ ಹೇಳಿ. ಸೊ ನಮ್ಮ ಮ್ಯಾಕ್ಸ್ ಗುಡ್ಡನ್ನೆಲ್ಲ ಇಟ್ಬಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋಂಥದ್ದು ಮನೆ ಹಿಂದೆ ಇರುವಂಥ ಪ್ಲೇಸ್. ಸೊ ಇಲ್ಲಿ ಹಸು ಕೂಡ ಸಾಕಿದ್ದಾರೆ. ಹಸು ಇರೋದ್ರಿಂದ ಟಿಕ್ಸ್ ಪ್ರಾಬ್ಲಮ್ ಇರುತ್ತೆ, ಎಲ್ಲಿ ನಮ್ಮ ಡಾಗ್ಸ್ಗಳಿಗೆ ಬರುತ್ತೆ ಅಂತ ತುಂಬ ಭಯ ಆಗ್ತದೆ. ಮನೆಯೆಲ್ಲ ಶಿಫ್ಟ್ ಮಾಡಾದ್ಮೇಲೆ ನಮ್ಮ ಡಾಗ್ಸ್ಗಳಿಗೆ ಫುಡ್ನ ಕೊಟ್ಟೆ. ಮ್ಯಾಕ್ಸ್ ಹಾಕೋ ಹೊಸ ಪ್ಲೇಸ್ ಆಗಿರೋದ್ರಿಂದ ಅಷ್ಟೊಂದು ಫುಡ್ ಏನು ತಿಂದಿಲ್ಲ. ಝೆನ್ ಯಾವುದೇ ಪ್ಲೇಸ್ ಆಗಿದ್ರು ಕೂಡ ಚೆನ್ನಾಗಿ ತಿಂತಾಳೆ. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಮನೆ ಮುಂದೆ ಪ್ಲೇಸ್ ಇದು. ಸೊ ಇಲ್ಲಿ ಕಾಂಪೌಂಡ್ ಇದೆ, ಹಾಗೆ ಗೇಟ್ ಎಲ್ಲ ಇರೋದ್ರಿಂದ ಡಾಗ್ಸ್ನೆಲ್ಲ ಬಿಡೋಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ನೋಡ್ಬೋದು. ಫ್ರೀಯಾಗಿ ಆರಾಮಾಗಿ ಬಿಡ್ಬೋದು. ನೆಕ್ಸ್ಟು ಹೊಸದಾಗಿ ನಮ್ಮ ನ್ಯೂ ಹೋಮ್ ಏನಿದೆ, ಸೊ ಅಲ್ಲಿಗೆ ಹೋದ್ಮೇಲೆ ಸೊ ಡಾಗ್ಸ್ಗಳಿಗೆಲ್ಲ ನೀಟಾಗಿ ಕೇಜ್ ಸೆಟಪ್ ಎಲ್ಲ ಮಾಡಿ, ಹಾಗೆ ಪ್ಲೇಯಿಂಗ್ ಏರಿಯಾ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಡಾಗ್ಸ್ಗಳನ್ನ ತರಬೇಕು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.